ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಕಿವಿ ಎರಡೂ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ ನನಗೆ. ಒಂಥರ ಶೀತ ಏನಿಲ್ಲ, ಆದ್ರೂ ಒಂಥರ ಫುಲ್ಲು ಎರಡೂ ಕಿವಿ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ. ಜೋರಾಗಿ ಮಾತಾಡ್ತಿದ್ರು ನಿಧಾನಕ್ಕೆ ಮಾತಾಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಸೊ ಸೆಕೆ ಅಂದರೆ ಸೆಕೆ, ಅದಕ್ಕೆ ಇವಾಗ ದೀಪು ಟೀ ಶರ್ಟ್ಸ್ನ ವೇರ್ ಮಾಡ್ತೀನಿ ನಾನು. ಸೊ ಮನೇಲಿದ್ದಾಗೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ಮೊನ್ನೆ ಎಲ್ಲರಿಗೂ ಗೊತ್ತಾಗಿರೋದೆ, ಸ್ವಾತಿ ಅವರ ಅಮ್ಮ ತೀರ್ಕೊಂಡ್ರು. ಸ್ವಾತಿ ಗೌಡ ಅವರ, ನಾನೇನು ಅವರ ವೀಡಿಯೋಸ್ಗೆ ಏನು ರೆಗ್ಯುಲರ್ ವ್ಯೂವರ್ ಏನಲ್ಲ. ಸೊ ಅಂದರೆ ತುಂಬ ವರ್ಷದಿಂದ ಅವ್ರ ವೀಡಿಯೋಸ್ ನೋಡಿದ್ದೀನಿ. ಅವ್ರ ವೀಡಿಯೋಸ್ ಹೇಗೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ, ನಾವು ಒಂದು ಶಿಡ್ಸು ತೊಗೋಬೇಕು, ಝೂಝು ತೊಗೋಬೇಕು ಅಂದಾಗ, ಹಾಗೆ ಶಿಡ್ಸು ಕೇರಿಂಗ್ ಹೆಂಗಿರುತ್ತೆ, ಶಿಡ್ಸನ್ನ ಹೆಂಗೆ ಸಾಕೋದು ಅದನ್ನು ಸ್ವಲ್ಪ ತುಂಬ ವೀಡಿಯೋಸ್ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಆವಾಗ ಒಂದು 4-5 ವರ್ಷದ ಹಿಂದೆ ಅಂದ್ಕೊಳ್ಳಿ. ಸೊ ಅವಾಗ ನೋಡಬೇಕಾದ್ರೆ ಒಬ್ರು ಯಾರೋ ಕನ್ನಡದವ್ರು ವ್ಲಾಗ್ ಮಾಡಿದಾರಲ್ಲ, ಅವ್ರ ಮನೇಲೂ ಒಂದು ಆವಾಗ ಮರಿ ಇತ್ತದು, ಅವ್ರ ಮನೇಲೂ ಶಿಡ್ಸು ಇದೆಲ್ಲ. ಸೊ ಅವಾಗಿಂದ ಅವರ ಒಂದು ವೀಡಿಯೋಸ್ ನೋಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ, ಅಂದರೆ ನೋಡ್ತಾ ಇದ್ದಿದ್ದು. ಸೊ ಹಾಗೆ ಇವಾಗೂ ಅಷ್ಟೇ ರೆಗ್ಯುಲರಾಗಿ ವಾಚ್ ಮಾಡಿಲ್ಲ ಅಂದ್ರೂ ಹಾಗೆ ಬರ್ತಾ ಇರುತ್ತೆ ಅಲ್ವ, ಎಲ್ಲರದು ನಾನು ನೋಡ್ತೀನಿ. ಸೊ ಹಾಗೆ ಫ್ರೀ ಇದ್ದಾಗ ಹಿಂಗೆ ರೆಕಮೆಂಡೇಶನ್ ಬಂದಾಗ ಸೊ ಹಾಗೆ ಓಪನ್ ಮಾಡಿ ನೋಡ್ತಾ ಇರ್ತೀನಿ. ಆಮೇಲೆ ಅವರ ಅಮ್ಮ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರು. ಸೊ ಅದು ಅವ್ರ ಅಮ್ಮನ ಚಾನಲ್ ಜಾಸ್ತಿ ನೋಡ್ತಾ ಇದ್ದೆ ನಾನು. ಯಾಕೆ ಅಂತ ಅಂದರೆ, ಸೊ ನನಗೆ ಈ ಮಾಮೂಲಿ ಕುಕ್ಕಿಂಗ್ ವೀಡಿಯೋಸ್ ನೋಡಿದಾಗ ಅದು ಸ್ಕ್ರಿಪ್ಟೆಡ್ ಅನಿಸ್ತಾ ಇತ್ತು. ಲೈಕ್ ಎಲ್ಲ ಜೋಡಿಸ್ಕೊಂಡಿರ್ತಾರೆ, ಹಿಂಗೆ ಮಾಡಬೇಕು ಅನ್ನೋದು. ಆ ಥರ ಕುಕ್ಕಿಂಗ್ ವೀಡಿಯೋಸ್ಗಿಂತ ಈ ಥರ ನಾವೆಲ್ಲ ವ್ಲಾಗ್ಸ್ ಮಾಡ್ಬೇಕಾದ್ರೆ ಕುಕ್ಕಿಂಗ್ ವೀಡಿಯೋಸ್ ತೋರಿಸ್ತಾರಲ್ಲ, ಅದೆಲ್ಲ ನಾವು ಮನೇಲಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ತೋರಿಸ್ತೀವಿ. ಅಂದರೆ ಅದೊಂಥರ ತುಂಬ ಆರ್ಟಿಫಿಷಿಯಲ್ ಅನಿಸಲ್ಲ. ಸೊ ಅವ್ರದ್ದು ಕುಕ್ಕಿಂಗ್ ವೀಡಿಯೋಸ್ ಆ ಥರ ಚೆನ್ನಾಗಿರ್ತಿತ್ತು, ಆರ್ಟಿಫಿಷಿಯಲ್ ಆಗಿರ್ತಿರ್ಲಿಲ್ಲ. ಅವ್ರ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತಾರೋ, ಊಟಕ್ಕೆ ಹೆಂಗೆ ಮಾಡ್ಕೊತಾರೋ, ಏನು ಹಾಕ್ತಾರೋ ಆ ಥರ ಇರ್ತಿತ್ತಲ್ಲ. ಸೊ ನನಗೆ ನಾನ್ ವೆಜ್ ಅಡುಗೆಗಳು ಆ ಥರ ನೋಡಿ ಮಾಡೋಕ್ಕೆ, ಅಂದರೆ ನೋಡೋಕ್ಕೆ ಇಷ್ಟ ಆಗ್ತಿತ್ತು. ಸೊ ಅದನ್ನು ನೋಡ್ತಾ ಇದ್ದೆ ನಾನು. ಸೊ ಅವರ ಅಮ್ಮಂದು ಅವಾಗ ಅಷ್ಟು ಚೆನ್ನಾಗಿ ಇದ್ದವರು ಸಡನ್ನಾಗಿ ಒಂದು 6 ತಿಂಗಳ ಹಿಂದೆ ಅದೇ ಹೇಳ್ತೆ, ಅಷ್ಟು ಚೆನ್ನಾಗಿದ್ದವರು ಸಡನ್ನಾಗಿ ಒಂದು 6 ತಿಂಗಳಿಂದ ಏನೋ ಒಂದು ಡಿಸೀಸ್ ಬರುತ್ತೆ, ಹುಷಾರಿಲ್ಲಂಗೆ ಆಗುತ್ತೆ, ಅದು ಕ್ಯಾನ್ಸರ್ ಆಗಿ. ಸೊ ಎಷ್ಟು ಚೆನ್ನಾಗಿದ್ದವರು ಎಷ್ಟು ವೀಕ್ ಆಗ್ತಾರೆ. ವೀಕಾಗಿ ಇವಾಗ ಅವರೇ ಇಲ್ಲ ಅಂದಾಗ ಯಪ್ಪ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಅದನ್ನು ಹೇಗೆ ನಾವೆಲ್ಲ ರಿಸೀವ್ ಮಾಡೋದಂತ ಅನಿಸುತ್ತೆ. ಸೊ ಯಾಕೆ ಅಂತ ಅಂದರೆ, ನಾವುಗಳು ಅಷ್ಟೇ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ತುಂಬ ಜನ ನಾವು ಡೈಲಿ ನೋಡ್ತಾ ಇರ್ತೀವಿ. ಸೊ ಇದಾದರೆ ನೀವು ತುಂಬ ಜನ ನಾವು ವ್ಲಾಗ್ಸ್ಗಳನ್ನ ನೋಡ್ತಾ ಇರ್ತೀರ, ನಾವು ನೋಡ್ತಾ ಇರ್ತೀವಿ. ಸೊ ಈ ಥರ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಸೊ ನಾನು ಮಾತಾಡ್ಬೇಕು ಅನ್ನಿಸ್ತು, ಮಾತಾಡಿದೆ ಅಷ್ಟೇ. ಸೊ ಏನೇನೋ ಪ್ಲ್ಯಾನ್ಸ್ ಮಾಡ್ಕೊತೀವಿ, ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ಕೊತೀವಿ. ಲೈಫ್ ಎಷ್ಟು ಅನ್ಪ್ರಿಡಿಕ್ಟೇಬಲ್ ಆಗಿಬಿಟ್ಟಿದೆ ಅಂದರೆ, ಇವಾಗ ಏನು ನಾವು ಪ್ರಿಡಿಕ್ಟ್ ಮಾಡೋಂಗೇ ಇಲ್ಲ. ಏನು ಹಿಂಗೆ ಆಗುತ್ತೆ, ಹಿಂಗೆ ಆಗ್ಬೋದು ಅನ್ನೋ ಒಂದು ಅಂದ್ಕೊಳ್ಳೋಂಗೆ ಇಲ್ಲ ಏನಪ್ಪ ಅನಿಸ್ಬಿಟ್ಟಿದೆ ಈಗಂತೂ. ಎಷ್ಟು ಬರೀ ಒಂದು 30 ವರ್ಷದವರು 20 ವರ್ಷದವರಿಗೆ ಹಿಂಗೆ ಆಕ್ಸಿಡೆಂಟ್ ಆಗ್ಸತ್ತೋದ್ರು, ಬರೀ ಚಿಕ್ಕ ಏಜವರು. ಬರೀ ಇದನ್ನೇ ನಾವಂತೂ ಒಂದು ತಿಂಗಳಿಂದ ಅಂಥದನ್ನೇ ಕೇಳ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ. ಸೊ ಫ್ರಮ್ 7th to 10th ನನ್ನ ಕ್ಲಾಸ್ಮೇಟು ಹುಡುಗ. ಜಸ್ಟ್ ಇನ್ನು ಒಂದು 20 ಡೇಸ್ ಆಯ್ತೇನೋ, 20 ಡೇಸು ಆಗಿಲ್ಲ, ಒಂದು 15 ಡೇಸ್ ಏನೋ. ಸೊ ಹೀಗೆ ಸಿಕ್ಕಾಬಿಟ್ಟೆ ಎಲ್ಲರಿಗೂ ಶಾಕು. ಅವನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವನು ತೀರ್ಕೊಂಡ. ಜಸ್ಟ್ 25 years old. ಹಂಗೆ ಡ್ಯೂಟಿ ಮಾಡ್ಕೊಂಡು ಬಂದ, ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಇಲ್ಲ ಅಂತ ಹೇಳಿದ್ರು. ನಮ್ಮ ಕೈಯಲ್ಲಿ ನಂಬಕ್ಕೆ ಆಗಲಿಲ್ಲ, ಇಷ್ಟು ಚಿಕ್ಕ ಹುಡುಗಂಗೂ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತಾ ಅಂತ. ಇವಾಗ ಏನಾಗ್ತಿದೆ ಅಪ್ಪ ಇದು ಲೈಫ್ ಅನ್ನೋದು. ಅವಾಗೆಲ್ಲ ವಯಸ್ಸಾಗಿತ್ತು, ಏಜ್ ಆಗಿತ್ತು, ಈ ಥರ ಹುಷಾರೆಲ್ಲ ತೀರ್ಕೊಂಡ್ರು ಅಂದರೆ, ಇವಾಗ ಬರೀ ಇದೇ ಆಗ್ಬಿಟ್ಟಿದೆ. ಸೊ ಇದೆಲ್ಲ ನೋಡಿದ್ರೆ ನಾವು ಯಾಕೆ ಅಷ್ಟೊಂದು ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ತೀವಿ, ಅದು ತೊಗೋಬೇಕು, ಇದು ತೊಗೋಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತೆಲ್ಲ ಅನಿಸುತ್ತೆ ಅಲ್ವಾ. ಅದೆಷ್ಟು ನಾವು ಅಂದ್ಕೊಂಡಾಗ ಹಿಂಗೇನೂ ಆಗಲ್ಲ. ಸೊ ಈ ಕಾಯಿಲೆ, ಈ ಸಾವು ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು. ಸೊ ಇದೆಲ್ಲ ನೋಡಿದ್ರೆ ಮೇನು ಎಲ್ಲದಕ್ಕಿಂತ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತ ನನಗೆ ಅನಿಸುತ್ತೆ. ಸೊ ಹಿಂಗೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಕೋಬೋದು ನಾವು.
ಆರೋಗ್ಯ ಕೈ ಕೊಟ್ಟರೆ ಯಪ್ಪ ಅದೇ ಹೇಳೋದು ಅಷ್ಟು ಚೆನ್ನಾಗಿದ್ದವರು ಹಿಂಗಾಗಿ ಈ ಥರ ಆಗೋದು ನಾವು ಜಸ್ಟ್ ಒಂದು ವೀಡಿಯೋಸ್ ನೋಡಿಕೊಂಡು ಮಾತಾಡ್ತೀವಿ ಅಷ್ಟೇ ಇದು. ಸೊ ಅವರಿಗೆಲ್ಲ ಹೇಗೆ ಫೀಲ್ ಆಗ್ಬೋದು, ಡೈಲಿ ಅವ್ರ ಜೊತೆನೇ ಇರ್ತಾರೆ. ಸೊ ಅದೆಲ್ಲ ನಮಗೆ ಹತ್ರ ಇರೋರಿಗೆ ಆದಾಗ ಅದ್ರದ್ದು ಪೇನ್ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ನಾನು ಅದನ್ನು ಹೇಳ್ತೀನಿ, ನಾವೆಲ್ಲ ವಿಡಿಯೋಸಲ್ಲಿ ನೋಡಿನೇ ಅಷ್ಟು ಬೇಜಾರು ಅಂದರೆ ಬೇಜಾರಾದಾಗ ಎಲ್ಲರಿಗೂ. ಸೊ ಏನೇ ಇರಲಿ, ಯಾವುದೊಂದು ಯಾರಿಗೆ ಆದರೂ ಎಂಥವ್ರಿಗೆ ಆದರೂ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಸೊ ನನಗೂ ಹಂಗೆ ಅನ್ನಿಸ್ತು. ಎಷ್ಟು ಚೆನ್ನಾಗಿದ್ರು ಆಂಟಿ, ಅಂದರೆ ನಾವೆಲ್ಲ ಅವ್ರಿಗೆ ಯಾರು ನಾವು ಗೊತ್ತಿರಲ್ಲ, ನಮಗೆ ಯಾರು ಅಂದರೆ ಜಸ್ಟ್ ವೀಡಿಯೋಸ್ ನೋಡಿರ್ತೀವಿ. ನನ್ನ ವೀಡಿಯೋಸ್ ಹೆಂಗೆ ನೋಡ್ತೀರೋ ನೀವು ಅವ್ರದ್ದೆಲ್ಲ ವೀಡಿಯೋಸ್ ನೋಡ್ತೀರ, ತುಂಬ ಜನ ನೋಡ್ತೀರಾ. ಸೊ ಅಷ್ಟೇ ಅಂದಾಗೆ ನಮಗೆ ಎಷ್ಟು ಫೀಲ್ ಆಗುತ್ತೆ ಪಾಪ ಅವರಿಗೆಲ್ಲ ಅದು ಹೇಗೆ ಇರುತ್ತಪ್ಪ ಸಿಚುಯೇಷನ್ ಅಂತ ಅನ್ನಿಸ್ತು. ಜಸ್ಟು ಒಂದು 6-7 ತಿಂಗಳಲ್ಲಿ ಲೈಫ್ ಅನ್ನೋದು ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿಬಿಡ್ತು ಒಬ್ಬರು ಲೈಫಲ್ಲಿ ಅಂತ ಅದೇ ಯೋಚನೆ ಮಾಡ್ತಾಯಿದ್ದೆ. ಸೊ ಏನಿದ್ರು ಇವತ್ತು ನಾಳೆನೂ ನಾವು ಹೆಂಗಿರ್ತೀವಿ ಹೇಳೋಕ್ಕಾಗಲ್ಲ. ಇವತ್ತು ಈ ಒಂದು ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಅನ್ಪ್ರಿಡಿಕ್ಟಬಲ್ ಆಗಿಬಿಟ್ಟಿದೆ ಲೈಫು. ಸೊ ಇರೋಷ್ಟು ದಿನ ಚೆನ್ನಾಗಿರಬೇಕು ಅಂತ ನನಗೆ ಅನಿಸುತ್ತೆ. ಇವೆಲ್ಲ ನೋಡಿದ್ರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕನ್ಸುತ್ತೆ. ಈ ಕಷ್ಟಪಟ್ಟು ದುಡಿಯೋದು ನಾನು ದೀಪಕ್ಕೆ ಅದೇ ಹೇಳ್ತಾ ಇರ್ತೀನಿ, ಫಸ್ಟು ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಆಗುತ್ತೆ. ಸೊ ಅವ್ರು ಬೆಳಗ್ಗೆ ಒಂದೊಂದು ಸತಿ 4:15ಗೆ ಎದ್ದೋಗ್ತಾರೆ, ನಾನು ಕೋಚಿಂಗ್ ತೊಗೊಳ್ತೀನಿ, ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು. ಸೊ ಅವ್ರಿಗೆ ನಾನು ಅದೇ ಹೇಳ್ತಾ ಇರ್ತೀನಿ, ಫಸ್ಟು ನಮಗೆ ಮೇನ್ ಹೆಲ್ತು. ನಮಗೆ ಎಷ್ಟು ಬೇಕೋ ಅಷ್ಟು ಮೀನ್ಸ್ ಇವಾಗ ನಾವು ಆರಾಮಾಗೆ ಬದುಕಷ್ಟು ನಮಗೆ ಒಂದು ಇನ್ಕಮ್ ಇದೆಯಾ ಸಾಕು. ನಾನು ಅದನ್ನು ಅವ್ರಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 2, 3, 4 ಬ್ಯಾಚ್ ತೊಗೊಂಬಿಟ್ಟಿರೋರು ಬೆಳಗ್ಗೆನೆ. ಸೊ ನಾನು ಕಂಪ್ಲೀಟಾಗಿ ಜಗಳ ಆಡಿ, ಇಲ್ಲ ಹೋಗೋದಾದರೆ 6 ಗಂಟೆಗೆ ಎದ್ದು ಹೋಗ್ತೀರಂದರೆ ಹೋಗಿ, ಇಲ್ಲ ಅಂದರೆ ಬೇಡ 4:15ಗೆಲ್ಲ ಎದ್ದೋಗಿ ನೀವು 5 ಗಂಟೆಯಿಂದ ಕ್ಲಾಸ್ ತೊಗೊಳೋದಿಲ್ಲ ಆದರೆ ಬೇಡವೇ ಬೇಡ ಅಂತ ಅದು. ಮತ್ತು ಸ್ಯಾಟರ್ಡೆ ಸಂಡೇ ಕ್ಲಾಸ್ಗಳು ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸೊ ಯಾಕಂತ ಅದನ್ನು ಮಾಡಿದ್ರೆ ನಮಗೆ ಇನ್ನೂ ಒಂದೊಂದು ಬ್ಯಾಚಿಂದ ನಮಗೆ ಎಷ್ಟೊಂದು ಸ್ಯಾಲ್ರಿ ಬರುತ್ತೆ. ಬಟ್ ಇಟ್ಕೊಂಡು ಏನು ಮಾಡ್ತೀರಾ, ಕರೆಕ್ಟಾಗಿ ನಿದ್ದೆ ಇರೋಲ್ಲ. ಅದು ಇಟ್ಕೊಂಡು ಏನು ಮಾಡೋಣ, ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಟೈಮ್ ಅಂತಲೂ ಕೊಡದೆ ಎಲ್ಲಾದರೂ ಅದು ಕಮಿಟ್ಮೆಂಟ್. ಕ್ಲಾಸಸ್ಸು ಮಕ್ಕಳಿಗೆ ಹೇಳ್ಕೊಡೋದಂದರೆ ಅದು ಕಮಿಟ್ಮೆಂಟು. ಸೊ ಅದೆಲ್ಲ ಯಾಕೆ ಅಷ್ಟು ತಲೆ ಬಿಸಿ ಅಂತ ನಮಗೇನು ಅದರಿಂದ ಇನ್ನೂ ಎಕ್ಸ್ಟ್ರಾ ಬರೋ 30,000 ರೂಪಾಯಿ ನಮಗೇನು ಬೇಡ ಅಂತ ಕಂಪ್ಲೀಟಾಗೆ ಅದನ್ನು ಸ್ವಲ್ಪ ಒಂದು ತಿಂಗಳು ನೋಡಿದೆ ನಾನು. ಸೊ ಅದು ಇಷ್ಟ ಆಗಲಿಲ್ಲ ನನಗೆ. ಸೊ ಮಲ್ಕೊಳ್ಳೋದೇ ರಾತ್ರಿ 11 ಗಂಟೆ ಆಗುತ್ತೆ, ಮತ್ತು ಬೆಳಗ್ಗೆ 4:15ಗೆ ಎದ್ದೇಳಬೇಕು ಹೋಗಬೇಕು ಅಂದರೆ ಅದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ದೆ ನಾನು. ಸೊ ಅದನ್ನೇ ಹೇಳೋದು, ಅಷ್ಟೊಂದು ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಇವಾಗ ಪ್ರೆಸೆಂಟಾಗಿ ನಾವು ಏನು ಚೆನ್ನಾಗಿರ್ತೀವ, ನಮಗೆ ಹೆಂಗೆ ಬೇಕು ಹಂಗೆ ಜೀವನ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ. ಸೊ ನನಗೆ ಅದಕ್ಕೆ ಇವಾಗಿಂದನೆಲ್ಲ ನನಗೆ ಫ್ಯೂಚರ್ ಪ್ಲ್ಯಾನ್ಸು ಇದೇ ಥರ ಆಗಬೇಕು, ನಾವು ಹಿಂಗೆ ಮಾಡ್ಕೋಬೇಕು, ಲೈಫ್ ಹೆಂಗೆ ತೊಗೊಂಡೋಗುತ್ತೋ ಹಂಗೆ ಹೋಗೋದಷ್ಟೆ ಅಂತ ನನಗೆ ಅನಿಸುತ್ತೆ. ಸೊ ಮಾತಾಡ್ಬೇಕನ್ನಿಸ್ತು, ಮಾತಾಡಿದೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ದೀಪ ಬರ್ತಾರೆ, ಮಧ್ಯಾಹ್ನ ಊಟಕ್ಕೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತ. ಇವತ್ತು 1 ವಾರ ಆಗ್ಬಿಟ್ಟಿದ್ದು ಮನೇಲಿ ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ನಮ್ಮ ಅಪ್ಪನ ಕೈಯಲ್ಲಿ ತರಿಸಿದ್ದೀನಿ. ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇದು ಬೆಳಗ್ಗೆ 9 ಗಂಟೆ ಇದು, ಬಟ್ ಆದರೂ ಬೆಳಗ್ಗಿನ ಜಾವ ಒಂದು 6 ಗಂಟೆ ಅನ್ನೋ ಥರ ಇತ್ತು. ಇನ್ನು ಬಿಸಿಲು ಬಿದ್ದಿರಲಿಲ್ಲ, ಅಷ್ಟು ಮಿಸ್ಟಿದ್ರೂ ಸಿಕ್ಕಾಬಟ್ಟೆ ಶೆಕೆ ಇದೆ. ಸೊ ನೋಡಿ, ಅವಳು ಕೂತ್ಕೊಂಡು ಆಟಾಡಿ ಅಂದರೆ ಅದನ್ನು ಇಟ್ಕೊಂಡು ತಳ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಬಂದು ಒಂದು 10 ನಿಮಿಷ ಹಿಂಗೆ ಆಟಾಡ್ತೀವಿ. ನಮ್ಮಪ್ಪ ನಮ್ಮ ಮನೆಗೆ ಹೋಗಿರ್ತಾರೆ, ಅವ್ರು ಬರೋ ತನಕ ಹಿಂಗೆ ಆಟಾಡಿಸ್ತಾ ಇರ್ತೀವಿ. ಆಮೇಲೆ ನಮ್ಮ ಅಪ್ಪನ ಕೈಯಲ್ಲಿ ಕೊಟ್ಬಿಟ್ಟು ನಾನು ನಮ್ಮಮ್ಮ ಏನು ಕೆಲಸ ಇರುತ್ತೋ, ತಿಂಡಿನೋ ಏನಿರುತ್ತೋ ಅದನ್ನು ಮಾಡ್ತೀವಿ. ಸೊ ಹಿಂಗೆ ನೋಡಿ, ಅಲ್ಲಿ ಚಪ್ಪಲಿ ಹಾಕ್ಕೊಳ್ಳೋದಂತೆ, ಆ ಚಪ್ಪಲಿ ಸ್ಟ್ಯಾಂಡಲ್ಲಿರೋ ಚಪ್ಪಲಿ ಎಲ್ಲ ಎಲ್ಲೆಲ್ಲೋ ಹೋಗಿರುತ್ತೆ. ಮನೆ ಒಳಗಿದ್ದು ಸಾಮಾನೆಲ್ಲ ಬಂದು ಹೊರಗೆ ಬಿದ್ದಿರುತ್ತೆ. ಸೊ ಹಂಗೆ ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ಎಲ್ಲ. ಅಯ್ಯೋ ದೇವರೇ, ಎಷ್ಟು ತಲಾಟೆ ಆಗಿದ್ದಾಳೆ ಅಂದರೆ ಗೈಸ್, ನನಗೆ ನಿಜವಾಗ್ಲೂ ಒಂದು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಏನಿಲ್ಲ. ನೋಡಿ ಎಷ್ಟು ಚಪ್ಪಲಿಗಳನ್ನ ಹರಡಿದ್ದಾಳೆ. ಚಪ್ಪಲಿ ಸ್ಟ್ಯಾಂಡಲ್ಲಿ ಒಂದು ಚಪ್ಪಲಿ ಇರಲ್ಲ. ಸೊ ಆ ಥರ ಮಾಡ್ತಾಳೆ. ಸೊ ಎಷ್ಟು ಈಗಿನ ಕಾಲದ ಮಕ್ಕಳು ಎಷ್ಟು ಫಾಸ್ಟ್ ನೋಡಿ. ಅವಾಗೆಲ್ಲ ನಮ್ಮಮ್ಮ ಅವರೆಲ್ಲ ಹೇಳ್ತಾರೆ, ನೀವೆಲ್ಲ ಈ ಥರ ಹಿಂಗೆ ದೊಡ್ಡವ್ರ ಚಪ್ಪಲಿ ಹಾಕ್ಕೊತ ಇದ್ದಿದ್ದು 2-3 ವರ್ಷಕ್ಕೆ. ಈಗಿನ ಕಾಲದ ಮಕ್ಕಳು
ಸ್ವಲ್ಪ ಬುದ್ಧಿ ಬಂದಿದ ತಕ್ಷಣವೇ ಅದು ಚಪ್ಪಲಿ ನಾವು ಕಾಲಿಗೆ ಹಾಕ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಲ್ಲ ಇವಕ್ಕೆ ಅಂತ ಹೇಳ್ತಿದ್ರು. ಅದೇ ಈ ಜನ್ರೇಷನ್ ಮಕ್ಕಳೇ ಫಾಸ್ಟು. ಸೊ ನಾವು ಫಾಸ್ಟ್ ಇದ್ವಲ್ಲ, ಇವಾಗ ನಾವೇ ಫಾಸ್ಟ್ ಅಲ್ವಾ, ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನಮಗಿಂತ ಫಾಸ್ಟು ಆ ಥರ. ನಾನು ಅದನ್ನೇ ಹೇಳ್ತೀನಿ, ಈ ಜನ್ರೇಷನ್ ನನ್ನ ಮಗಳೇ ಅಂತ ಹೇಳ್ತೀನಿ, ಎಲ್ಲ ಈ ಹುಟ್ಟಿರೋ ಮಕ್ಕಳು ಎಲ್ಲ ಹೈಪರ್ ಆ್ಯಕ್ಟಿವೇ. ಸೊ ಎಲ್ಲರಿಗೂ ಕಷ್ಟ ಈಗ. ಎಸ್, ಬನ್ನಿ ಇವಾಗ. ಸೊ ನಾನ್ ವೆಜ್ ತರಿಸಿದ್ದೆ ಅನ್ನಲ್ಲ, ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಎಲ್ಲಿ ಆ ಕಡೆ ಪಾಪು ಮಲ್ಕೊಂಡಿದ್ಲು, ಸೊ ಅದಕ್ಕೆ ನಾನಿಲ್ಲಿ ಬೇಗ ಬೇಗ ಹೆಚ್ಕೋತಾ ಇದ್ದೀನಿ. ಅವಳು ಎದ್ಮೇಲೆ ಬೇಕಾದ್ರೆ ರುಬ್ಬಿ ಹಾಕ್ಕೊಂಬಿಡ್ಬೋದು, ಏನು ಇದು ಅನಿಸಲ್ಲ. ಸೊ ನನಗೆ ಈ ಥರ ಟ್ರೈಪಾಡ್ ಇಟ್ಕೊಂಡು ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಆಮೇಲೆ ತೋರಿಸ್ತೀನಿ, ಆಯಿತಾ. ಸೊ ನಾನೇನು ಇಲ್ಲಿ ರೆಸಿಪಿ ತೋರಿಸ್ತಾ ಇಲ್ಲ, ನಾನು ಸೊಪ್ಪು ಎಲ್ಲದೂ ನಾವು ಇದು ಮಾರ್ಕೆಟಿಗೆ ಹೋದಾಗ ತೊಗೊಂಬಂದುಬಿಟ್ಟಿರ್ತೀವಿ, ತುಂಬ ತಂದಿರ್ತೀನಿ. ಎಲ್ಲದೂ ಹಿಂಗೆ 2 ಕವರಲ್ಲಿ ಹಾಕಿ ಇಟ್ಟರೆ 15 ದಿವಸ ಆದರೂ ಏನೂ ಹಾಳಾಗಲ್ಲ. ತುಂಬ ತಂದಿರ್ತೀನಲ್ವ, ಸೊ ಕ್ಲೀನಾಗೇ ಇಟ್ಕೊಂಡಿರ್ತೀನಿ. ಸೊ ನಾವು ಪುದೀನ, ಕೊತ್ತಂಬರಿ, ಎಲ್ಲದು ಮೆಂತ್ಯ ಸೊಪ್ಪು ಎಲ್ಲದೂ ಇಲ್ಲಿ ನೋಡಿ, ಈ ಥರ ನಾನು ಫೋನ್ನ ಟ್ರೈಪಾಡ್ಗೆ ಫಿಕ್ಸ್ ಮಾಡಿಟ್ರೆ ಈ ಥರ ಹಿಂಗೆ ಬೀಳಿಸ್ತಾಳೆ ಅವಳು. ಎಲ್ಲ ಟ್ರೈಪಾಡ್ ಒಂಚೂರು ಎಲ್ಲಿ ಇಡೋಕ್ಕೂ ಬಿಡಲ್ಲ ಅವಳು. ಚಿಕ್ಕ ಟ್ರೈಪಾಡ್ ತೊಗೊಂಡೆ, ಅದನ್ನು ಹಂಗೆ ಮಾಡ್ತಾಳೆ. ಸೊ ಈ ಥರ ಫೋನ್ ಇಟ್ಟಾಗ ಟ್ರೈಪಾಡ್ ಹಂಗೆ ಪಟ್ಟಂತ ಬೀಳಿಸ್ಬಿಟ್ರೆ ಸೊ ಫೋನು ಒಡೆದೋಯ್ತು, ಎಲ್ಲ ಒಡೆದೋಯ್ತು, ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ. ಸೊ ಈ ಥರ ಮಾಡ್ತಾಳೆ ನನ್ನ ಮಗಳು. ಅವಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಉಟ್ಕೊಂಡು ಸ್ವಲ್ಪ ಇವಾಗ ಗಸಗಸೆನ ಹಾಕ್ಕೊತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ರೆಸಿಪಿ ಏನೂ ತೋರಿಸ್ತಾ ಇಲ್ಲ. ಸೊ ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗೆ ಹುರ್ಕೊಂಡು ಹಾಕ್ಕೊತೀನಿ, ಕ್ಲೀನಾಗಿ ಹುರಿಯೋಕ್ಕಾಗಲ್ಲ ಇದ್ರ ಮಧ್ಯ ಅಂತ. ಸೊ ಎಲ್ಲ ಸ್ವಲ್ಪ ಕಾಯಕ್ಕೆ ರುಬ್ಕೊಂಡು ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ, ಇವತ್ತು ಜಾಸ್ತಿ ಮಾಡಿಲ್ಲ. ಸೊ ನೈಟ್ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೆ. ನನಗೂ ಸೂಸುಗೆ ಚಿಕನ್ ತರಿಸ್ಬೇಕಿತ್ತು. ಸೊ ಅದ್ರ ಜೊತೆಗೆ ನಮಗೂ ಒಂದು 1 kg ಚಿಕನ್ನ ತರಿಸಿದ್ದೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಆಗ್ತಾಯಿದೆ. ಸೊ ಈ ಕಡೆ ಅನ್ನ ಆಗ್ತಿದೆ. ಸೊ ನಾನು ಕರೆಕ್ಟಾಗಿ ಮುದ್ದೆ 1:15ಗೆ ಇಡ್ತೀನಿ, ಇಲ್ಲ 1:45ಗೆ ಇಡ್ತೀನಿ. ಕರೆಕ್ಟಾಗಿ ದೀಪು 2 ಗಂಟೆಗೆ ಬರ್ತಾರೆ. ಸೊ ಯೂಶ್ವಲಿ 2 ಗಂಟೆಗೆ ಕರೆಕ್ಟಾಗಿ ಊಟಕ್ಕೆ ಕೂತ್ಕೋತೀವಿ. ಬಿಸಿದು ಅನ್ನ ಬಿಸಿದು ಮುದ್ದೆ ಬಿಸಿದು ಕರೆಕ್ಟ್ ಆನ್ ಟೈಮ್ ಮಾಡ್ತೀನಿ. ಸಾಂಬಾರು ಬೇಗ ಮಾಡಿಟ್ಕೊಂಡಿರ್ತೀನಿ ಅಷ್ಟೇ. ಸೊ ಅವಳು ಮಲ್ಕೊಂಡಾಗ ಮಿಕ್ಸಿ ಹಾಕಲ್ಲ ನಾನು, ಅವಳು ಎದ್ದ ಮೇಲೆ ಮಿಕ್ಸಿ ಹಾಕಿ ಈ ಥರ ಮಾಡ್ತೀನಿ. ಸೊ ಮುದ್ದೆ ಮಾಡಿದ್ದೆ. ಯೂಶ್ವಲಿ ಮಧ್ಯಾಹ್ನದೊತ್ತು ನಮ್ಮ ಮನೇಲಿ ಮುದ್ದೆನೇ, ಯಾವ ಸಾಂಬಾರು ಆಗಿದ್ರೂ ಅಷ್ಟೇ ಮುದ್ದೆ ಮಾಡೇ ಮಾಡ್ತೀವಿ. ಸೊ ತುಂಬ ದಿನ ಆಗಿತ್ತಲ್ವ ನಾನ್ ವೆಜ್ ಮಾಡಿದೆ, ಸಖತ್ತಾಗಿತ್ತು ಮಾತ್ರ, ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಮಾಡಿದ್ದು. ಒಂದೊಂದ್ಸಲ ಒಂದೊಂದು ಟೇಸ್ಟ್ ಬರುತ್ತೆ, ಬಟ್ ಇವತ್ತು ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಇದು ಬಂದು ನಾವು ಹುಣ್ಣಿಮೆ ಇತ್ತಲ್ವಾ, ಸೊ ಹುಣ್ಣಿಮೆ ದಿವಸ ಕೂಡ್ಲಿಗೆ ಹೋಗಿದ್ವಿ. ಸೊ ಕೂಡ್ಲಿಯಲ್ಲಿ ಇವಾಗ ಹೆಂಗೆ ಕುಂಭಮೇಳದಲ್ಲಿ ಸ್ನಾನ ಆಗುತ್ತೋ 3 ನದಿದು, ಇಲ್ಲೂ ಅಷ್ಟೇ ನಮ್ಮ ಕೂಡ್ಲಿಯಲ್ಲೇ 2 ನದಿ ಕೂಡುತ್ತೆ. ಸೊ ಹೆಂಗೆ ಅಂತ ಅಂದರೆ ಒಂದು ತುಂಗ, ಇನ್ನೊಂದು ಭದ್ರಾ, ಎರಡೂ ಬಂದು ಸೇರಿ ಕೂಡಲ ಸಂಗಮ ಆಗುತ್ತೆ. ಸೊ ಇದು ಅಷ್ಟೇ ಪುಣ್ಯಕ್ಷೇತ್ರ, ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೆಯದಾಗತ್ತೆ ಅಂತ. ಸೊ ನಮಗೆ ಸಿಕ್ಕಾಬಟ್ಟೆ ನಿಯರು, ನಾವು ಒಂದು 10 ನಿಮಿಷ 15 ನಿಮಿಷ ಶಿವಮೊಗ್ಗದಿಂದ ಬಂದರೆ ಈ ಪ್ಲೇಸಿಗೆ ಬಂದೇ ಬಿಡ್ತೀವಿ. ಸೊ ಬಂದು ಅಂದರೆ ಕೂಡ್ಲಿ ದೇವಸ್ಥಾನದ ಹತ್ರ ಹೋಗಲಿಲ್ಲ, ತುಂಬ ಜನ ಇದ್ದರು ಹುಣ್ಣಿಮೆ ಅಂತ. ಸೊ ನಾವು ಈ ಕಡೆ ನಮ್ಮ ತೋಟದ ಸೈಡ್ ಬಂದ್ವಿ. ಸೊ ಅಲ್ಲಿ ಈ ಥರ ಮಕ್ಳಿಗೆ ಚೆನ್ನಾಗಿದೆ ನೋಡಿ, ಮಕ್ಕಳದು ಮಂಡಿ ಕೂಡ ಮುಳುಗ್ತಾ ಇಲ್ಲ, ಆ ಥರ ಒಂದು ಇದ್ರ ಪ್ಲೇಸ್. ಯಾಕಂದರೆ ಇಬ್ಬರು ಸಣ್ಣ ಮಕ್ಕಳು, ಸೊ ಅದಕ್ಕೆ ಸೇಫಾಗಿ ಇರಬೇಕು, ನಮಗೂ ಆಟಾಡೋಕ್ಕೆ ಚೆನ್ನಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೊ ನೀರು ಕಮ್ಮಿ ಇರೋ ಜಾಗದಲ್ಲಿ ಈ ಥರ ಜಾಗದಲ್ಲಿ ಬಂದ್ವಿ. ನಂಗೆ ತುಂಬ ಪರ್ಸ್ನಲಿ ಈ ಥರ ಇಷ್ಟ ಆಗುತ್ತೆ, ತುಂಬ ಆಳ ಇರೋದಕ್ಕಿಂತ. ಸೊ ನನಗೂ ಸ್ವಿಮ್ಮಿಂಗ್ ಬರೋದಿಲ್ಲ, ಆಳ ಇರೋದಕ್ಕಿಂತ ಈ ಥರ ಒಂದು ಪ್ಲೇಸ್ಗೆ ಬರೋಕ್ಕೆ ಇಷ್ಟ ಆಗುತ್ತೆ. ಎಷ್ಟೊತ್ತಾದರೂ ಎಂಜಾಯ್ ಮಾಡ್ಬೋದು, ಏನೂ ಹೆದರಿಕೆ ಇಲ್ದಂಗೆ ಅಂತ ಅಷ್ಟೇ. ಸೊ ಎಸ್, ಈಗ ಯುಗಾದಿ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಇಲ್ಲಿ. ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಇದು ಸ್ನಾನ ಎಲ್ಲ ಮಾಡಿಕೊಂಡು ಕೂಡ್ಲಿಯಲ್ಲಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲೇನೋ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲೂ ಸ್ವಲ್ಪ ಇದಾಯಿತು.
ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ನಾನು ಇಲ್ಲಿ ವೀಡಿಯೋ ಮಾಡಿಕೊಂಡೇ ಹೋದೆ. ಆವಾಗ ಅವ್ರು ನೋಡಿದ್ದಾರೆ, ಅವಾಗೇನೂ ಹೇಳಿಲ್ಲ. ಲಾಸ್ಟಿಗೆ ಹೋಗ್ಬೇಕಾದ್ರೆ ಇಲ್ಲ ರೀ ವೀಡಿಯೋ ಮಾಡ್ಕೊಳಂಗಿಲ್ಲ, ಫೋಟೋ ತಗೊಳಂಗಿಲ್ಲ, ಹಂಗೆ ಹಿಂಗೆ ಅಂತ ಜಾಸ್ತಿ ಎಲ್ಲ ಏನೇನೋ ಮಾತಾಡಿದ್ರು. ಸೊ ಅದಕ್ಕೆ ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಕೆಲವು ಕಡೆ ಹಿಂಗೆ ಆಗುತ್ತೆ. ಸೊ ಅದಕ್ಕೆ ಕೆಲವೊಂದು ಸರಿ ನಾನು ಹೋಗೋದು ಕಡೆ ಮಾಡ್ಕೊಳ್ಳೋದೇ ಇಲ್ಲ. ಅಲ್ಲಿ ಮಾಡ್ಕೊಳ್ಳೋ ಕಡೆ ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ದೇ ಇರೋ ಕಡೆ ಮಾಡ್ಕೊಳಕ್ಕೆ ಹೋಗ್ತೀನಿ, ಹಿಂಗಾಗತ್ತೆ. ಸೊ ಈ ಥರ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಶಿವಮೊಗ್ಗ ಬಂದ್ವಿ. ಸೊ ಚೆನ್ನಾಗಿತ್ತು. ನೆಕ್ಸ್ಟು ಮತ್ತೆ ಹಬ್ಬಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಆವಾಗ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ಏನಾದರೂ ಒಂದು ತುಂಬ ಜನ ಇಲ್ಲೂ ಅಷ್ಟೇ ಏನಾದರೂ ಕಾಯಿಲೆ ಇತ್ತು, ಇಲ್ಲ ಅಂದರೆ ಕೈ ಕಾಲು ನೋವಿತ್ತು ಅಂತ ಇದ್ದರೆ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಪುಣ್ಯಕ್ಷೇತ್ರ ಇದು, ಇಲ್ಲಿ ಬಂದು 3 ಸತಿ ಮುಳುಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಎಷ್ಟೊಂದು ಈಗೂ ಉಂಟೆಲೆಲ್ಲ ಇದು ಬಂದಿರೋದು ಇದೆ. ಸೊ ಆಯಿತಾ, ಈ ಥರ ಇಲ್ಲಿ ಅಷ್ಟೊಂದು ಆ ಥರ ಕೇಸ್ಗಳು ಆಗಿದೆ. ಅಂದರೆ ಈ ಥರ ಇದ್ದವರು ಹಿಂಗಾಗಿದ್ದಾರೆ ಸ್ನಾನ ಮಾಡಿದ್ಮೇಲೆ ಈ ಪುಣ್ಯಕ್ಷೇತ್ರದಲ್ಲಿ ಅಂತ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಾಗಬೇಕಂದ್ರೆ ನೀವು ಯಾವ್ದಾದ್ರು ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗತ್ತೆ. ಕೂಡ್ಲಿ ಅಂತ, ಶಿವಮೊಗ್ಗದಲ್ಲಿ ಕೂಡ್ಲಿ ಅಂತ, ಆಯಿತಾ. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ. ಇದು ದೀಪು ಪಾಪಗೆ ಒಂದು ಜೋಲಿ ತೊಗೊಂಬಂದಿದ್ರು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದನ್ನು ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ. ಸೊ ಅವಳಿಗೆ ಇಷ್ಟ ಆಗ್ಬೋದು ಅಂತ ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಗಿದೆ ಅಂತ ತೋರಿಸ್ತೀನಿ.